ಅದಕ್ಕಾಗಿ ಬಹುಶಃ ಇವತ್ತು ನಿಮ್ಮ ಹತ್ರ ಎಲ್ಲ ಸಹಕಾರ ಬೇಕಂದ್ರೆ ಕೇಳಿಕೊಂಡು, ಮೂರನೇದು ನಾನು ನಿಮ್ಮ ಹತ್ರ ಎಲ್ಲ ಕೇಳುವುದಿಷ್ಟೇ, ದಯವಿಟ್ಟು ತಮ್ಮ ತಮ್ಮ ಆಸನಕ್ಕೆ ಹೋಗಿ ತಾವೆಲ್ಲ ಸಹಕಾರ ಕೊಡಬೇಕು. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ಎಲ್ಲ ನಿಮ್ಗೆ ಗೊತ್ತಿದೆ ಮಳೆಗಾಲ ಅಧಿವೇಶನದಲ್ಲಿ ಏನೆಲ್ಲ ಅತಿವೃಷ್ಟಿ ಅನಿವೃಷ್ಟಿ ಎಲ್ಲ ಆಗ್ತಾ ಉಂಟು. ಇದು ವಿಚಾರಗಳು. ಎರಡನೇದೇನಂತ ಹೇಳಿದರೆ, ನಿಮ್ಮ ಪ್ರತಿಭಟನೆ ಎಲ್ಲ ಕೂಡ ನಿಯಮ ಅನುಸಾರವಾಗಿರುವಂಥ ವಿಚಾರ ಆಗಲಿ. ನನಗೆ ಗೊತ್ತಾಯಿತು, ಒಂದು ನಿಯಮ ಇದೆ, ಒಂದು ಸಂಪ್ರದಾಯ, ಒಂದು ಬಂದಂತಿದೆ. ಅದಕ್ಕೆ ನಾನು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಎಲ್ಲರಿಗೂ ಕೂಡ ಹೇಳೋದಿಷ್ಟೇ, ಇದಕ್ಕೊಂದು ಶಿಸ್ತು ತರುವಂಥ ಜವಾಬ್ದಾರಿ ನಮ್ಮದು, ನಿಮ್ಮದೆಲ್ಲರ ಜವಾಬ್ದಾರಿ. ಇವತ್ತು ನಾವು ಇಲ್ಲಿರ್ಬೋದು, ನಾನು ನಾಳೆ ಅಲ್ಲಿ ಕೂಡ ಪ್ರತಿಭಟನೆ ಮಾಡೋ ಜಾಗದಲ್ಲಿ ಕೂಡ ನಾನು ಇರ್ಬೋದು. ನಾನು ಕೂಡ ನಾವು ಹಿಂದೆ ಕೂಡ ನಾವು ತಪ್ಪು ಮಾಡಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಿಂದಿನೆಲ್ಲ ಮರೆತು ಬಿಟ್ಟು ನಾವು ಇಲ್ಲಿ ಪ್ಲೇ ಕಾರ್ಡ್ ಪ್ರದರ್ಶಿಸೋದು, ಇನ್ನೊಂದು ಪ್ರದರ್ಶಿಸೋದು, ಇವರು ಪ್ರದರ್ಶನ ಮಾಡಿದಾಗ ನೀವು ಅಲ್ಲಿ ಪ್ರದರ್ಶನ ಮಾಡೋದು, ಮಾಧ್ಯಮ ನೋಡುವವರಿಗೆ ಎಲ್ಲರ ಗೌರವ ಕುಂಠಿತ ಆಗಲಿ ನಾವು ಎಲ್ಲಿ ಕೂಡ ಅವಕಾಶ ಬೇಡ. ಆದ ಕಾರಣ ಸಿಸ್ಟಮ್ಯಾಟಿಕ್ ಆಗಿ ಒಂದು ಉತ್ತಮ ರೀತಿಯ ಬೆಳವಣಿಗೆಯನ್ನು ತೋರಿಸೋ ಅವಕಾಶ ಇದೆ. ಸೊ ಇದಕ್ಕೆ ಅದನ್ನು ಕಟ್ಟುನಿಟ್ಟಿನ ಕ್ರಮವನ್ನು ನಾನು ಎಲ್ಲ ಇಡೀ ಯಾರು ಆ ಕಡೆ ತೋರಿಸಿದ್ದು ಕೂಡ ತಗೊಳ್ತೇನೆ, ಈ ಕಡೆ ಒಮ್ಮೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು. ಇದಕ್ಕೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಉತ್ತಮವಾದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿಯನ್ನು ನಾವು ಈ ಅಸೆಂಬ್ಲಿಯಲ್ಲಿ ತೋರಿಸಬೇಕು. ತಾವೆಲ್ಲರೂ ಕೂಡ ಬಹುಶಃ ಇವತ್ತು ಆಸನ ಸ್ವೀಕಾರ ನಮಗೆಲ್ಲ ಸಹಕಾರ ಕೊಡಬೇಕು. ಈಗ ಮುಖ್ಯಮಂತ್ರಿಗಳು ಉತ್ತರ ಕೊಡೋ ನಾಯಕರೇ ತೋರಿಸಿದ್ದಾರೆ. ಬಹಳ ಮುಖ್ಯವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬಹಳ ಈಗ ಒಂದ್ ಸೆಕೆಂಡ್ ಇಲ್ಲಿ ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಈಗ ಸದನವನ್ನ ಈ ಒಂದು ರೀತಿಯಾದಂತಹ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ನಿಮಿಷ ದಯವಿಟ್ಟು ಒಂದು ನಿಮಿಷ ಆಯ್ತಲ್ಲ, ಹೇಳ್ತೇನೆ. ಮಲೆನಾಡು ಪ್ರದೇಶದಲ್ಲಿ ಇವತ್ತು ಭೂಕುಸಿತ ಆಗ್ತಾ ಇದೆ. ಆಯ್ತು, ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹೇಳಿದಾರೆಲ್ಲ ಕೂಗಿ. ಆಯ್ತು, ಕೂತ್ಕೊಳ್ಳಿ. ನೀವು ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಕೂಗಿ, ಅಲ್ಲಿ ಕೂತ್ಕೊಳ್ಳಿ. ಕೂಗಿ. CLP ಹೇಳಿದ್ದಾರೆ ಕೂಗಿ, ಯಾರು ಗಲಾಟೆ ಮಾಡಲ್ಲ ಅಂತ. ಈಗ ಒಂದು ನಿಮಿಷ ಗಲಾಟೆ ಮಾಡು ಅಂತ ಹೇಳಿದ್ದಾರೆ. ಒಂದು ನಿಮಿಷ ಆಯ್ತು, ಒಂದು ನಿಮಿಷ ಕೂತ್ಕೊಳ್ಳಿ. ಬರ್ರಿ ಓದಪ್ಪ, ಗುರು ಓದಪ್ಪ. ಒಂದು ನಿಮಿಷ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಆಯ್ತು, ಕೂತ್ಕೊಳ್ಳಿ. ನೀವು ಅವರಲ್ಲಿ ಪ್ರತಿಭಟನೆ ಮಾಡ್ತೀರಿ, ನೀವಲ್ಲಿ ಯಾಕೆ ಎದ್ದು ನಿಲ್ತೀರಿ? ಆಡು. ಒಂದು ನಿಮಿಷ ಆಯ್ತು. ಯಾರು ಅರ್ಥ ಆಗುದಿಲ್ಲ, ಏನ್ ಮಾತಾಡಿದ್ರೆ ಅರ್ಥ ಆಗುದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.